ಕೊಳವೆ ಬಾವಿಗೆ ಬಿದ್ದಿರುವ ಮಗು ಸಾತ್ವಿಕ್ನ ಚಲನವಲನ ಬೆಳಗ್ಗೆ 6:30 ಸುಮಾರಿನವರೆಗೂ ಕೂಡ ಆಕ್ಟಿವ್ ಆಗಿತ್ತು. ಅದಾದ ನಂತರ ಆ ಮಗುವಿನ ಆ ಮೂಮೆಂಟ್ಸ್ ಕಡಿಮೆಯಾಗಿದೆ ಅನ್ನುವಂತಹ ಒಂದು ಆತಂಕಕಾರಿ ಸುದ್ದಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಮಗು ಸಹಜವಾಗಿ ನಿತ್ರಾಣಗೊಂಡಿರುತ್ತೆ. 16 ಗಂಟೆಗೂ ಅಧಿಕ ಸಮಯ ಆಗಿದೆ ಮಗು ಆ ಬೋರ್ವೆಲ್ಗೆ ಬಿದ್ದು. ಆ ಬೋರ್ವೆಲ್ಗೆ ತಲೆ ಕೆಳಗಾಗಿ ಮಗು ಬಿದ್ದಿದೆ. ತಲೆ ಕೆಳಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ಇರೋದಕ್ಕೆ ಊಹಿಸ್ಕೊಳ್ಳೋದಕ್ಕೂ ಕೂಡ ನಮಗೆ ಸಾಧ್ಯವಾಗಲ್ಲ. ಸೊ ಇಂಥ ಸಂದರ್ಭದಲ್ಲಿ 16 ಗಂಟೆಗೂ ಹೆಚ್ಚು ಸಮಯ ಮಗು ತಲೆ ಕೆಳಗಾಗಿ ಮುಗುಚು ಬಿದ್ದಿದೆ ಅಂತಂದರೆ ಆ ಮಗುವಿಗೆ ಏಟಾಗಿರುತ್ತೆ. ತಲೆಗೆ ಏಟಾಗಿರಬಹುದಾ ಅಥವಾ ಶರೀರಕ್ಕೆ ಏಟಾಗಿರಬಹುದಾ, ಆ ಮಗುವಿಗೆ ಆಕ್ಸಿಜನ್ ಸರಿಯಾಗಿ ಸಿಗ್ತಾ ಇದೆಯೋ ಇಲ್ವೋ ಅನ್ನೋದು. ಆ ಮಗು ಸುಮಾರು 16 ಗಂಟೆಯಿಂದ ಅನ್ನ ಇಲ್ಲ, ನೀರಿಲ್ಲ, ಹಾಲು ಕುಡ್ದಿಲ್ಲ. ಆ ಮಗುವಿನ ಪರಿಸ್ಥಿತಿ ಹೇಗಾಗಿರಬೇಡ. ಬೆಳಗ್ಗೆ ಆದರೂ ಕೂಡ ಹಾಗೆ ನೋಡಿದರೆ ಆ ಮಗು ಗಟ್ಟಿ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಸುಮಾರು 6:30ವರೆಗೂ ಕೂಡ ನ್ಯೂಸ್ ಫಸ್ಟ್ನ ಲೈವ್ನಲ್ಲೇ ನಾವು ತೋರಿಸಿದ್ದೀವಿ. ಆ ಮಗುವಿನ ಮೂಮೆಂಟ್ಸ್ ಆಗ್ತಾ ಇದ್ದಿದ್ದು, ಆ ಮಗುವಿನ ಕಾಲಿನ ಮೂಮೆಂಟ್ಸನ್ನು ನಾವು ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲೇ ನಿಮಗೆ ತೋರಿಸಿದ್ವಿ. ನಮ್ಮ ಕ್ಯಾಮ್ರಾದಲ್ಲಿ ಸರಿಯಾಗಿದ್ದಂತಹ ದೃಶ್ಯ ಅದು. ಆದರೆ ಸದ್ಯಕ್ಕೆ ಮಗುವಿನ ಮೂಮೆಂಟ್ಸ್ ಕಮ್ಮಿ ಆಗಿದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮಗು ನಿತ್ರಾಣಗೊಂಡಿರಬಹುದು ಸಹಜ. ಯಾಕಂದರೆ ಅನ್ನ ನೀರಿಲ್ಲ, ಆ ಮಗುವಿಗೆ ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಾ ಇದೆ. ಆದರೆ ಸರಿಯಾಗಿ ಆಕ್ಸಿಜನ್ ಆ ಮಗು ಇರುವಂತಹ ಜಾಗಕ್ಕೆ ತಲುಪ್ತಾ ಇದೆಯಾ, ಈ ಬಗ್ಗೆಯೂ ಕೂಡ ಪ್ರಶ್ನೆ ಕಾಡುತ್ತೆ. ಕೆಳಭಾಗದಿಂದ ಮಗು ಇರುವಂತಹ ಜಾಗಕ್ಕೆ, ಮಗುವಿನ ತಲೆ ಇರುವಂತಹ ಭಾಗಕ್ಕೆ ಡ್ರಿಲ್ಲಿಂಗ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಆ ಮಗುವಿಗೆ ಯಾವುದೇ ಹರ್ಟ್ ಆಗದಂತೆ, ಸ್ಪೆಷಲಿ ಮಗುವಿನ ತಲೆ ಭಾಗಕ್ಕೆ ಒಂದು ಸ್ವಲ್ಪನೂ ನೋವಾಗದಂತೆ ಆ ಡ್ರಿಲ್ಲಿಂಗ್ ಕೆಲಸವನ್ನು ಮಾಡಬೇಕಾಗುತ್ತೆ. ಮಣ್ಣಿದ್ರೆ ಕೈಯಿಂದಾದ್ರೂ ಕೊರಿಯಬಹುದಾಗಿತ್ತು. ಆದರೆ ಈಗ ಅಲ್ಲಿ ಕಲ್ಲಿರೋದ್ರಿಂದ ಅನಿವಾರ್ಯವಾಗಿ ಅಲ್ಲಿ ಡ್ರಿಲ್ಲಿಂಗ್ ಮಿಷಿನ್ನಿಂದ ಡ್ರಿಲ್ಲಿಂಗ್ ಮಾಡುವಂತಹ ಕೆಲಸ ಮಾಡಬೇಕು. ಇಲ್ಲ ಬೇರೆ ಯಾವುದಾದ್ರೂ ಆಯುಧಗಳನ್ನು ಅಲ್ಲಿ ಬಳಸಲೇಬೇಕಾಗಿರುವಂತಹ ಅನಿವಾರ್ಯತೆ. ಈ ಸಂದರ್ಭದಲ್ಲಿ ಕಲ್ಲು ಬಂಡೆ ಆಗಿರಬಹುದು ಅಥವಾ ಪುಟ್ಟ ಕಲ್ಲುಗಳಾಗಿರಬಹುದು, ಅದು ಮಗುವಿಗೆ ತಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಈ ಚಾನ್ಸಸ್ಸನ್ನು ತಪ್ಪಿಸೋದಕ್ಕೆ ಅಲ್ಲಿ ಏನು ಮಾಡ್ತಾರೆ ಅನ್ನೋದು ಕೂಡ, ಅಲ್ಲಿ ಯಾವ ಟೆಕ್ನಿಕನ್ನು ಯೂಸ್ ಮಾಡ್ತಾರೆ, ಇವರೆಲ್ಲರೂ ಕೂಡ ಬಂದಿದ್ದಾರಲ್ಲ, ಈ ರೆಸ್ಕ್ಯೂ ಟೀಮ್ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಇವರೆಲ್ಲರೂ ಕೂಡ ಎಕ್ಸ್ಪರ್ಟ್ಸೇ. ಸ್ಟೇಟ್ ಡಿಸಾಸ್ಟರ್ ಟೀಮ್ ಆಗಿರಬಹುದು, ನ್ಯಾಷನಲ್ ಡಿಸಾಸ್ಟರ್ ಟೀಮ್ ಆಗಿರಬಹುದು, ಅಗ್ನಿಶಾಮಕ ಸಿಬ್ಬಂದಿಗಳಾಗಿರಬಹುದು. ಇಂತಹ ಅವಘಡಗಳು, ಇಂತಹ ಘಟನೆಗಳು ಸಂಭವಿಸಿದಾಗ ಆ ರೆಸ್ಕ್ಯೂ ಹೇಗೆ ಮಾಡಬೇಕು ಅನ್ನುವಂತಹ ಸಂಪೂರ್ಣ ಟ್ರೈನಿಂಗ್ ಅವ್ರಿಗೆ ಸಿಕ್ಕಿರುತ್ತೆ. ಆದರೆ ಸದ್ಯಕ್ಕಿರುವಂತಹ ಪ್ರಶ್ನೆ, ಮಗು ತಲೆ ಕೆಳಭಾಗ ಬಿದ್ದಿರೋದ್ರಿಂದ, ತಲೆ ಕೆಳಗಾಗಿ ಬಿದ್ದಿರೋದ್ರಿಂದ ಆ ಮಗುವನ್ನು ಹೇಗೆ ಮೇಲಕ್ಕೆತ್ತುತ್ತಾರೆ, ಆ ಮಗುವನ್ನು ಬದುಕಿಸುವಂತಹ ಚಾನ್ಸಸ್ ಎಷ್ಟಿದೆ ಅಂತ ಅಲ್ಲಿ ನೋಡ್ತಾ ಇದ್ದೀರಾ. ಇಷ್ಟೊತ್ತು ತುಂಬ ವೇಗವಾಗಿ ಡ್ರಿಲ್ಲಿಂಗ್ ಮಾಡ್ತಾ ಹೋದರು. ಆದರೆ ಯಾವಾಗ ಆ ಮಗು ಇರುವಂತಹ ಜಾಗಕ್ಕೆ ಇವರು ನಿಧಾನವಾಗಿ ತಲುಪ್ತಾ ಇದ್ದಾರೋ ಆ ಸಂದರ್ಭದಲ್ಲಿ ಆ ಡ್ರಿಲ್ಲಿಂಗ್ ಮಾಡುವಂತಹ ವೇಗವನ್ನು ಕಡಿಮೆ ಮಾಡಿದ್ದಾರೆ. ಒಂದು ಸ್ವಲ್ಪ ಕೊರೆಯುವಂತಹ ಕೆಲಸ ಮಾತ್ರ ಅಲ್ಲಿ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, ಮಗುವಿನ ಶರೀರಕ್ಕೆ ಯಾವುದೇ ರೀತಿಯಾಗಿರುವಂತಹ ಹಾನಿ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ. ನಿನ್ನೆ ಈ ಘಟನೆ ಆದಾಗಿನಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಸಾತ್ವಿಕ್ನ ಕ್ಷಣದ ಅಪ್ಡೇಟನ್ನು ನಾವು ನಿಮಗೆ ತಲುಪಿಸ್ತಾ ಇದ್ದೀವಿ, ನೀಡ್ತಾ ಇದ್ದೀವಿ. ಆದರೆ ಇದು ಪ್ರತಿಯೊಬ್ಬ ರೈತನಿಗೂ, ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಒಂದು ಉದಾಹರಣೆ. ಬೋರ್ವೆಲ್ನ ಕೊರೆಸ್ತಾರೆ ತುಂಬ ಜನ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಸ್ಪೆಷಲಿ ಅನ್ನದಾತರು, ಸ್ಪೆಷಲಿ ರೈತರು. ಯಾವಾಗ ಸಾಲ ಸೂಲ ಮಾಡಿ ಆದರೂ ಬೋರ್ವೆಲ್ನ ಕೊರೆಸುವಂಥ ಕೆಲಸ ಮಾಡ್ತಾರೆ. ಆದರೆ ಯಾವಾಗ ಬೋರ್ವೆಲ್ನಲ್ಲಿ ನೀರು ಬರೋದಿಲ್ವೋ ಅಥವಾ ಆ ನೀರು ಹೊರ ತೆಗೆಯೋದಕ್ಕೆ ಇನ್ನಷ್ಟು ಖರ್ಚಾಗುತ್ತೋ, ಯಾವಾಗ ಬೋರ್ವೆಲ್ಗಳಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ನೀರು ಸಿಗುತ್ತೋ ಆವಾಗ ಅದನ್ನು ಕ್ಲೋಸ್ ಮಾಡುವಂತಹ ಹಂತಕ್ಕೂ ಕೂಡ ತುಂಬ ಜನ ಹೋಗೋದಿಲ್ಲ. ಸೊ ಆಗ ಇಂತಹ ಘಟನೆಗಳು ಸಂಭವಿಸ್ತವೆ. ಅವರ ಮಕ್ಕಳೇ ಅಥವಾ ನೆರೆಹೊರೆಯವರ ಮಕ್ಕಳೇ ಆ ಬೋರ್ವೆಲ್ಗೆ ಬಿದ್ದಿರುವಂತಹ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಇಂತಹ ಅಪಘಾತ, ಇಂತಹ ಅವಘಡಗಳು ಸಂಭವಿಸಬಾರ್ದು ಅಂತಂದರೆ ಆ ಬೋರ್ವೆಲ್ಗಳನ್ನು ಮುಚ್ಚುವಂತಹ ಕೆಲಸ ಕೂಡ ಆಗಬೇಕು. ನೀರು ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಬೋರ್ವೆಲನ್ನು ಕೊರೆಸೋದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರೋ ಅಷ್ಟೇ ದುಡ್ಡು ಬೋರ್ವೆಲ್ಗಳನ್ನು ಮುಚ್ಚುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ರೈತ ಸ್ಪೆಂಡ್ ಮಾಡಬೇಕಾಗುತ್ತೆ. ಹೌದು, ಬರಗಾಲ ಇದೆ, ರೈತನ ಪರಿಸ್ಥಿತಿ ಸರಿಯಾಗಿಲ್ಲ, ಇದೆಲ್ಲವೂ ಕೂಡ ಅರ್ಥ ಆಗುತ್ತೆ. ಆದರೆ ಇಂಥ ಘಟನೆಗಳನ್ನು ನೋಡಿದಾಗ ಹೊಟ್ಟೆಯುರಿ ಆಗುತ್ತೆ ರೀ. ಆ ಬೋರ್ವೆಲ್ಲನ್ನು ಅಟ್ಲೀಸ್ಟ್ ಅದರ ಮೇಲೆ ಏನಾದರೂ ಮುಚ್ಚಿದ್ದಿದ್ದರೆ, ಕ್ಲೋಸ್ ಮಾಡಿದ್ದಿದ್ದರೆ ಇಂತಹ ಅವಘಡ ಸಂಭವಿಸ್ತಾ ಇರಲಿಲ್ಲಲ್ಲ ಅಂತ ಅನಿಸುತ್ತೆ. ಅವ್ರ ತಂದೆ ಮಾತಾಡ್ತಾ ಇದ್ರು, 2 ದಿನದ ಹಿಂದೆ ಅಷ್ಟೇ ನಾನು ಈ ಬೋರ್ವೆಲ್ನ ಕೊರೆಸ್ದೆ, 265 ಅಡಿ ಇದೆ ಇದು,
2 ಇಂಚ್ ನೀರು ಮಾತ್ರ ಬಿದ್ದಿದೆ. ಸೊ ಹಾಗಾಗಿ ಇದನ್ನ ಕೇಸಿಂಗ್ ಹಾಕಿಸ್ಬೇಕು ಅಂತ ಇಷ್ಟು ದಿನ ಮುಚ್ಚಿದ್ವಿ ನಾವು 2 ದಿನದಿಂದ. ಕೇಸಿಂಗ್ ಹಾಕಿಸ್ಬೇಕು ಅಂತ ಒಂದು 2 ಅವರ್ಸ್ ಮುಂಚೆ ಅದನ್ನ ಓಪನ್ ಮಾಡಿದ್ವಿ. ಅಷ್ಟರ ಒಳಗಾಗಿ ಈ ಘಟನೆ ಆಗಿದೆ ಅನ್ನುವಂತಹ ಮಾತನ್ನ ನ್ಯೂಸ್ ಫಸ್ಟ್ ಜೊತೆ ಅವ್ರು ಹಂಚ್ಕೊಂಡ್ರು. ಆದರೆ ಈಗ ಯಾರಿಗೆ ಆಘಾತ ಆಗಿದೆ, ಆದರೆ ಈಗ ಯಾರಿಗೆ ನೋವಾಗ್ತಾ ಇದೆ, ಯಾರಿಗೆ ಸಂಕಟ ಆಗ್ತಾ ಇದೆ, ಅವರಿಗೆ ಅಲ್ವಾ? ಅವರ ಮಗುನೇ, ಅವರ ತಂದೆ ಕೊರೆಸಿದಂತಹ ಬೋರ್ವೆಲ್ಗೆ ಮಗುನೇ ಈಗ ಬಿದ್ದಿದೆ. ಆ ಮಗುನ ರಕ್ಷಿಸೋದಕ್ಕೆ ಹಗಲು ರಾತ್ರಿ ಅನ್ನದೇ ಅಲ್ಲಿ ಹರಸಾಹಸ ಪಡಲಾಗ್ತಾ ಇದೆ. ಹೇಗಾದರೂ ಮಾಡಿ ಮಗುವನ್ನು ಮೇಲಕ್ಕೆತ್ತುವಂತಹ ಪ್ರಯತ್ನ, ಆ ಮಗು ಬದುಕಿ ಬರಲಿ ಅಂತ ಹೇಳಿ ಇಷ್ಟೊಂದು ನಾಜೂಕಾಗಿ ಇಷ್ಟೊಂದು ಟೈಮ್ ತಗೊಂಡು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಇದೆಲ್ಲ ಯಾರಿಗೆ ನೋವಾಗ್ತಾ ಇರೋದು ಅಥವಾ ಯಾರಿಗೆ ಕಷ್ಟ ಆಗ್ತಾ ಇರೋದು? ಅದೇ ತಂದೆ ತಾಯಿಗಲ್ವಾ? ಸೊ ಹಾಗಾಗಿ ಇಂತಹ ಘಟನೆಗಳು ರಾಜ್ಯದಲ್ಲಿ, ದೇಶದಲ್ಲಿ, ನಿಮ್ಮ ಮನೆಯ ಅಕ್ಕಪಕ್ಕ, ನಿಮ್ಮ ಹೊಲಗದ್ದೆಗಳ ಅಕ್ಕಪಕ್ಕ ಮರುಕಳಿಸಬಾರ್ದು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಅಲರ್ಟ್ ಆಗಿರಬೇಕು. ನಿಮ್ಮ ಜಮೀನಲ್ಲಿ ಬೋರ್ವೆಲ್ಗಳು ಓಪನ್ ಇದ್ದರೆ ದಯವಿಟ್ಟು ಅದನ್ನು ಆದಷ್ಟು ಬೇಗ ಕ್ಲೋಸ್ ಮಾಡಿ. ಇಲ್ಲದಿದ್ದರೆ ಅದಕ್ಕೆ ಶಿಕ್ಷೆ ಕೂಡ ಆಗಬಹುದು. ಕಾನೂನಿನ ಪ್ರಕಾರ ಬೋರ್ವೆಲ್ಗಳನ್ನು ಓಪನ್ ಬಿಡುವಂಗಿಲ್ಲ. ಯಾವುದೇ ರೀಸನ್ಸ್ಗಳನ್ನು ಕೊಡಬಹುದು ನೀವು, ಆದರೆ ಬೋರ್ವೆಲ್ಗಳನ್ನು ಕ್ಲೋಸ್ ಮಾಡುವಂಥ ಕೆಲಸ ಅಟ್ಲೀಸ್ಟ್ ಮಾಡಬೇಕು. ಆ ಬೋರ್ವೆಲ್ಗಳ ಒಳಗೆ ಕಲ್ಲನ್ನು ಹಾಕುವಂತಹ ಕೆಲಸ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಕಲ್ಲು ಮಣ್ಣು ಹಾಕೋ ಮೂಲಕ ಅದನ್ನು ಕ್ಲೋಸ್ ಮಾಡೋ ಕೆಲಸ ಕೂಡ ಆಗುತ್ತೆ. ಹೇಗಾದರೂ ಮಾಡಿ ಆ ಬೋರ್ವೆಲ್ಗಳನ್ನು ಕ್ಲೋಸ್ ಮಾಡುವಂತಹ ಕೆಲಸ ಆಗಬೇಕು. ಇಲ್ದಿದ್ರೆ ಇಂತಹ ಅವಘಡಗಳು, ಇಂತಹ ಸಾಕಷ್ಟು ಸಾತ್ವಿಕಗಳು ಆ ಬೋರ್ವೆಲ್ಗಳಲ್ಲಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ವಿಜಯಪುರ ಪ್ರತಿನಿಧಿ ರಾಚಪ್ಪ ನೀಡ್ತಾರೆ. ರಾಚಪ್ಪ, ಕರೆಂಟ್ ಸ್ಟೇಟಸ್ ಏನಿದೆ ಅಲ್ಲಿ? ಸಭಾ ಈಗಾಗಲೇ ಕೊನೆ ಹಂತದ ಒಂದು ಕಾರ್ಯಾಚರಣೆ ಇನ್ನೇನು ಮುಗಿಯುವಂತಹ ಒಂದು ಕ್ಷಣಗಣಿ ಇರುವಂತದ್ದು. ಏಕೆಂದ್ರೆ ಈಗಾಗಲೇ SDRF ಮತ್ತೆ NDRF ತಂಡಗಳು ಸಹ ಈಗಾಗಲೇ ಸ್ಥಳದಲ್ಲಿ ಕೊನೆ ಹಂತದ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಇನ್ನೇನಕ್ಕೆ ಏನು ಸಾತ್ವಿಕನ ಒಂದು ಏನು ಇರುವಂತ ಒಂದು ಸ್ಥಳವನ್ನ ತಲುಪುವಂತದ್ದಿದೆ. ಹೀಗಾಗಿ ಆತನನ್ನ ಹೊರ ತೆಗೆದು ಏನು ಈಗಾಗಲೇ ಆಂಬುಲೆನ್ಸ್ ಸಹ ಸ್ಥಳದಲ್ಲಿ ಎಲ್ಲ ರೀತಿ ಸಜ್ಜುಗೊಂಡಿರುವಂಥದ್ದು. ಅಂದ್ರೆ ಸಿದ್ಧತೆ ಮಾಡಿಕೊಂಡು ಅವರ ಸಂಬಂಧಿಕ ಅಂದ್ರೆ ಅವರ ತಾಯಿನೂ ಸಹ ಆಂಬುಲೆನ್ಸ್ ನಲ್ಲಿ ಈಗಾಗಲೇ ಕುಳ್ಳಿರಿಸಿಕೊಂಡಿರುವಂಥದ್ದು. ಅಂದ್ರೆ ಆ ಒಂದು ಸಾತ್ವಿಕನನ್ನು ಹೊರತೆಗೆದ ತಕ್ಷಣ ಹೊರತೆಗೆದುಕೊಂಡು ಬಂದು ಆಂಬುಲೆನ್ಸ್ ನಲ್ಲಿ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಆ ಒಂದು ಪರಿಸ್ಥಿತಿ ಮತ್ತು ಸನ್ನಿವೇಶವನ್ನ, ಮಗುವಿನ ಆರೋಗ್ಯ ಸ್ಥಿತಿಯನ್ನ ಗಮನಿಸಿಕೊಂಡು ಮುಂದಿನ ಚಿಕಿತ್ಸೆ ಮತ್ತು ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸಿಕೊಂಡು ಮುಂದಿನ ರೀತಿಯಲ್ಲಿ ಹೆಚ್ಚಿನ ಚಿಕಿತ್ಸೆ ಅಗತ್ಯತೆ ಇದ್ದರೆ ವಿಜಯಪುರದ ಒಂದು ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ಯುವಂತದ್ದು ಯೋಚನೆಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಈಗಾಗಲೇ ಅಂತಿಮ ಹಂತದ ಒಂದು ಆ ಮಗುವಿನ ಹೊರತೆಗೆಯುವಂತ ಕಾರ್ಯಾಚರಣೆ ನಡೆದಿದೆ. ಎಲ್ಲರೂ ಸಹ ಅಂದ್ರೆ ಲಚ್ಚನ ಗ್ರಾಮದ ಗ್ರಾಮಸ್ಥರು ಆಗಿರ್ಬೋದು, ಸಂಬಂಧಿಕರು ಈಗಾಗಲೇ ಆ ಮಗುವಿನ ಹೊರತೆಗೆಯುವಂತ ಒಂದು ಸನ್ನಿವೇಶ, ಅಂದ್ರೆ ಆತನ ಆರೋಗ್ಯ ಹೇಗಿದೆ, ಬದುಕುಳಿದನ ಯಾವ ರೀತಿ ಇದೆ ಅನ್ನುವಂಥ ಎಲ್ಲಾ ರೀತಿಯ ಕಾತುರತೆ ಕೂಡ ಇಲ್ಲಿ ಇರುವಂತದ್ದು. ಹಾಗೆ ಪ್ರಾರ್ಥನೆ ಕೂಡ ಹಾರೈಕೆ ಮಾಡ್ತಾ ಇರುವಂತದ್ದು, ಸಾತ್ವಿಕ ಜೀವಂತವಾಗಿ ಹೊರಗೆ ಬರಲಿ ಅನ್ನುವಂಥದ್ದು ಹಾರೈಕೆ ಎಲ್ಲರದಾಗಿದೆ. ಈಗಾಗಲೇ ಅವರ ಕುಟುಂಬಸ್ಥರಾಗಿರ್ಬೋದು, ಗ್ರಾಮದ ಯುವಕರಾಗಿರ್ಬೋದು, ವಿದ್ಯಾರ್ಥಿಗಳು ಈಗಾಗಲೇ ಪ್ರಾರ್ಥನೆ ಮಾಡಿದರೆ ಅಂತಿಮ ಹಂತದ ಒಂದು ಸದ್ಯ ಕಾರ್ಯಾಚರಣೆ ಮುಕ್ತಾಯ ಆಗುವಂಥದ್ದು ಕೂಡ ಕ್ಷಣಗಣನೆ ಅಂತಾನೆ ಹೇಳ್ಬೋದು ಸಮಾಜ. ಬಟ್ ರಾಚಪ್ಪ, ಮಗು ತಲೆ ಕೆಳಗಾಗಿ ಬಿದ್ದಿರೋದ್ರಿಂದ ಮಗುವಿನ ತಲೆಭಾಗದಿಂದ ಈ ರಂಧ್ರ ಕೊರೆಯುವಂತಹ ಕೆಲಸ ಆಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಮಗುಗೆ ಒಂದು ಸ್ವಲ್ಪನೂ ಹರ್ಟ್ ಆಗದಂತೆ, ಮಗುಗೆ ಏನೂ ಕಷ್ಟ ಆಗದಂತೆ, ನೋವಾಗದಂತೆ, ಏಟಾಗದಂತೆ ಈ ಕಾರ್ಯಾಚರಣೆ ಮಾಡಬೇಕು. ಅದಕ್ಕೆ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು? ಸಭಾ ಏನಂದ್ರೆ ಈಗಾಗಲೇ ಮಗು 16 ಅಡಿ ಆಳದಲ್ಲಿ ಇರುವಂತದ್ದು. ಹಾಗಾಗಿ ಅದರ ಕೊಳವೆ ಭಾಗ ಪಕ್ಕದಲ್ಲಿಯೇ ಅಂದ್ರೆ ಆ ಮಗುವಿನ ಏನು 20 ಅಡಿ ಆಳದಲ್ಲಿ ಅದು ಈಗಾಗಲೇ ಅಗದಿರುವಂತದ್ದು. ಹಾಗಾಗಿ ಆ ಮಗುವಿಗೆ ಯಾವುದೇ ರೀತಿಯಾದಂತ ತೊಂದರೆ ಅಥವಾ ದೈಹಿಕ ತೊಂದರೆ ಆಗಿರ್ಬೋದು, ಜೊತೆಗೆ ಮಣ್ಣು ಇತ್ಯಾದಿ ಏನು ಬೀಳಬಾರ್ದು ಅನ್ನೋ ಎಲ್ಲಾ ರೀತಿ ಸುರಕ್ಷಿತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಈಗಾಗಲೇ ಅಗೆಯುವಂತ ಕಾರ್ಯಾಚರಣೆ ನಡೆದಿದೆ. ಅಂದ್ರೆ ಈಗ ಪ್ರಮುಖವಾಗಿ ಅಲ್ಲಿ ಬಂಡೆಗಲ್ಲು ಇರುವುದರಿಂದಾಗಿ ಅದು ಡಿಗ್ಗಿಂಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸುತ್ತಲೂ ಮಣ್ಣು ಅದುರ್ತಾ ಇರುವಂತದ್ದು ಸಹ ಕಂಡು ಬರ್ತಾ ಇದೆ. ಹಾಗಾಗಿ ಮಗು ತಲೆ ಕೆಳಗಾಗಿ ಬಿದ್ದಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಆರಂಭದಲ್ಲಿ ಮಗುವಿನ ಮುಖದ ಮೇಲೆ ಮಣ್ಣು ಬಿದ್ದಿದ್ದು ಸಹ ಕಂಡು ಬಂದಿತ್ತು. ಜೊತೆಗೆ ಈಗಲೂ ಸಹ ಮಗುವಿನ ಒಂದು ಕಾಲು ಚಲನವನ್ನ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಒಂದು ಭರವಸೆ ಏನು ಮೂಡಿರುವಂತದ್ದು, ಅಂದ್ರೆ ಮಗು ಬದುಕಿರುವ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಕೂಡ ನಿರೀಕ್ಷೆ ಇಟ್ಟುಕೊಂಡಿರೋದು. ಆದ್ರೆ
ಸುಮಾರು 14 ಗಂಟೆಗಳು ಆಗ್ತಾ ಬಂತು. ಇನ್ನು ಮಗುವಿನ ಕೊಳವೆ ಬಾವಿಲಿದೆ, ಆಕ್ಸಿಜನ್ ಸಹ ಪೂರೈಕೆ ಮಾಡಿದ್ದಾರೆ ಮತ್ತು ಆಹಾರದ ವ್ಯವಸ್ಥೆ ಅಥವಾ ಇತ್ಯಾದಿ ಅಂದ್ರೆ ಡಿಹೈಡ್ರೇಷನ್ ಆಗಿರ್ಬೋದು, ಈ ರೀತಿ ಎಲ್ಲ ವೈಜ್ಞಾನಿಕವಾದಂತಹ ಒಂದು ಸಂಗತಿಗಳಿಂದಾಗಿ ಮಗುವಿನ ಒಂದು ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ವೈದ್ಯರು ಮತ್ತು ಅಧಿಕಾರಿಗಳು ಕೂಡ ಈಗಾಗಲೇ ಚರ್ಚೆ ಮಾಡ್ತಾ ಇದ್ರು. ಜೊತೆಗೆ ಗ್ರಾಮಸ್ಥರು ಬದುಕುಳಿಯುವುದು ಅಚ್ಚರಿ ಅನ್ನುವಂಥ ರೀತಿ, ಅಂದ್ರೆ ಬದುಕುಳಿದ್ರೆ ಇದೊಂದು ಪವಾಡ ರೀತಿಯಲ್ಲಿ ಅನ್ನುವಂಥದ್ದು. ಅಂದ್ರೆ ಲಚ್ಚನ ಗ್ರಾಮದ ಪವಾಡ ಪುರುಷ ಸಿದ್ಧಲಿಂಗ ಮಹಾರಾಜರ ಒಂದು ಕೃಪೆಯಿಂದ ಬದುಕುಳಿದು ಬಂದ ಅನ್ನುವಂಥದ್ದು ನಿಟ್ಟಿನಲ್ಲಿ ಕೂಡ ಒಂದು ಪ್ರಾರ್ಥನೆ ಇದೆ. ಯಾಕಂದ್ರೆ ಪವಾಡ ಪುರುಷರ ನೆಲದಲ್ಲಿ ಈ ರೀತಿ ಘಟನೆ ಆಗಿದೆ. ಹಾಗಾಗಿ ಆದಷ್ಟು ಆ ಮಗು ಜೀವಂತವಾಗಿ ಬರ್ತದೆ ಅನ್ನುವಂಥ ನಿರೀಕ್ಷೆ ಎಲ್ಲರದ್ದು ಇದೆ. ಆದ್ರೆ ವೈಜ್ಞಾನಿಕವಾಗಿ ವೈದ್ಯಕೀಯ ದೃಷ್ಟಿಯಿಂದ ನೋಡಿದಾಗ ಮಗುವಿನ ಆರೋಗ್ಯ ಹೇಗಿದೆ ಅನ್ನೋದು ಕೂಡ ಇನ್ನು ಸ್ಪಷ್ಟವಾಗಿ, ಅಂದ್ರೆ ಕಾಲು ಅಲುಗಾಡುವುದು ಕಾಣ್ತಾ ಇದೆ ಅಷ್ಟೇ. ಆದ್ರೆ ಆರೋಗ್ಯ ಹೇಗಿದೆ ಅನ್ನುವಂಥದ್ದು ಕೂಡ ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಮಗುವಿನ ಹೊರಗಡೆ ತೆಗೆದ ಸಂದರ್ಭದಲ್ಲಿ ಮಾತ್ರ ಇದೆಲ್ಲವೂ ಗೊತ್ತಾಗಲಿದೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.